ಹೌದು, ಮಗು ಜೊತೆಗೆ ತಾಯಿ ಜೀವನೂ ಬಹಳ ಮುಖ್ಯ ಅಂತ ನಮಗೆ ತಿಳಿಸ್ಕೊಟ್ರಿ. ಆದರೆ ಈ ರೀತಿ ನಾವು ಪ್ರೀ ಕಾರ್ಡಿಯಾಕ್ ಎವ್ಯಾಲ್ಯೂಯೇಷನ್ ಪ್ರೆಗ್ನೆನ್ಸಿಗಿಂತ ಮುಂಚೆ ಎಲ್ಲರಲ್ಲೂ ಮಾಡಲಿಕ್ಕಾಗಲ್ಲ. ಸೊ ಆದ್ದರಿಂದ ಯಾರ್ಯಾರಲ್ಲಿ ನಾವು ಪ್ರೀ ಕಾರ್ಡಿಯಾಕ್ ಎವ್ಯಾಲ್ಯೂಯೇಷನ್ ಮಾಡಬೇಕು ಅನ್ನೋದನ್ನು ಸ್ವಲ್ಪ ತಿಳಿಸ್ಕೊಡ್ತೀರಾ? ಸೊ ಹಾರ್ಟ್ ಚೆಕಪ್ಪು ಪ್ರೆಗ್ನೆನ್ಸಿಗೆ ಮುಂಚೆ ಯಾವಾಗ ಮಾಡಬೇಕು ಅಂತ. ಸೊ ಏನಂದರೆ, ಈಗ ನಮಗೆ ಬೇಸಿಕ್ MBBS ಟೈಮಲ್ಲೂ ಹೇಳ್ಕೊಟ್ಟಿರ್ತಾರೆ. ಈಗ ಮರ್ಮರ್ಸ್ ಇರ್ಬೋದು, ಆ ಥರದ್ದೇನಾದರೂ ಸ್ಟೆಥೋಸ್ಕೋಪಲ್ಲಿ ಎವ್ಯಾಲ್ಯೂಯೇಷನ್ ಮಾಡಬೇಕಾದ್ರೆ, ಹಾರ್ಟ್ದು ಎವ್ಯಾಲ್ಯೂಯೇಷನ್ ಮಾಡಬೇಕಾದ್ರೆ ಮರ್ಮರ್ಸ್ ಸಿಕ್ಕೋದು, ಇಲ್ಲ ಅಬ್ನಾರ್ಮಲ್ ಹಾರ್ಟ್ ಸೌಂಡ್ಸ್ ಇರೋದು, ಇಲ್ಲ ಅಂದರೆ BP ಜಾಸ್ತಿ ಇರೋವಂಥದ್ದು, ಇಲ್ಲ ಒಂದು ಕೈಯಲ್ಲಿ BP ಜಾಸ್ತಿ ಇದ್ದು ಇನ್ನೊಂದು ಕೈಯಲ್ಲಿ BP ಕಮ್ಮಿ ಇರೋವಂಥದ್ದು, ಇಲ್ಲ ಕಾಲಿನಲ್ಲಿ BP ಕಮ್ಮಿ ಇರೋವಂಥದ್ದು, ಈ ಥರದ್ದು ಯಾವುದಾದ್ರೂ ಎವ್ಯಾಲ್ಯೂಯೇಷನ್ ಟೈಮಲ್ಲಿ ಇರೆಸ್ಪೆಕ್ಟಿವ್ ಆಫ್ ಏಜಲ್ಲಿ ಇಲ್ಲಿ ಬರೋಲ್ಲ ಫ್ಯಾಕ್ಟರ್. ಸೊ ಇರೆಸ್ಪೆಕ್ಟಿವ್ ಆಫ್ ಏಜ್ ಇದ್ದಾಗ ಅದನ್ನು ಈ ಥರ ಏನಾದರೂ ಕಂಡೀಷನ್ಸ್ ಪಿಕಪ್ ಆದರೆ ಟ್ರೀಟಿಂಗ್ ಆಬ್ಸ್ಟೆಟ್ರಿಷಿಯನ್ ಹತ್ರ ಅದನ್ನು ಕಳಿಸೋವಂಥದ್ದು ಸೂಕ್ತ ಆಗುತ್ತೆ. ಸೊ ನಾವು ಅದು ಬೇರೆ ಬೇರೆ ಚೆಕಪ್ ಮಾಡ್ಕೊಳ್ತೀವಿ. ಒಂದು ECG ಆಗಿರ್ಬೋದು, ಎಕೋ ಸ್ಕ್ಯಾನ್ ಆಗಿರ್ಬೋದು, ಇಲ್ಲಾಂದರೆ ಔಟೋಗ್ರಾಮ್ ಅಂತ, ಇಲ್ಲ BP ಅಂತ ಬೇರೆ ಟೆಸ್ಟ್ಗಳಾಗಿರ್ಬೋದು, ಅದನ್ನೆಲ್ಲ ಮಾಡ್ಕೊಳ್ತೀವಿ. ಅದರಿಂದ ಈಸಿಯಾಗಿ ಪಿಕಪ್ ಆಗುತ್ತೆ ಮುಂದೆ ಏನಾದರೂ ತೊಂದರೆ ಆಗೋ ಪಾಸಿಬಿಲಿಟೀಸ್ ಇದೆಯಾ ಅಂತ. ಒಂದು ಎರಡನೇದು, ಒಂಥರ ಸಾಫ್ಟ್ ಕಟ್ ಆಫ್. ಇದು ಏನು ಹಾರ್ಡ್ ಕಟ್ ಆಫ್ ಅಂತ ಏನು ಸ್ಪೆಸಿಫಿಕ್ಕಾಗಿ ಹೇಳಲ್ಲ. ಈ ಕಾರ್ಡಿಯಾಕ್ ಡಿಸೀಸ್ ಈಗ ವೆಸ್ಟರ್ನ್ ಪಾಪ್ಯುಲೇಷನಿಗೆ ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ ಒಂದು 10 ವರ್ಷ ಮುಂಚೆನೇ ಶುರು ಆಗಿಬಿಡುತ್ತೆ. ನಾರ್ಮಲಾಗಿ ವೆಸ್ಟರ್ನ್ ಪಾಪ್ಯುಲೇಷನಲ್ಲಿ ಒಂದು 55 ವರ್ಷಕ್ಕೆ ಹಾರ್ಟಿನ ತೊಂದರೆ ಶುರು ಆಗ್ಬೋದು ಅಂತ ಅಂದರೆ ನಮ್ಮಲ್ಲಿ 45 ವರ್ಷಕ್ಕೆ ಶುರು ಆಗಿಬಿಡುತ್ತೆ. ಸೊ ಗಿವನ್ ದಟ್ ಸಿನಾರಿಯೋ ಒಂದು 40 ವರ್ಷ ಅಂತ ಆವ್ರೇಜ್ ಇಟ್ಕೊಂಡ್ರೆ, 40 ವರ್ಷದಿಂದ ಮೇಲೆ ಯಾರು IVF ಅಥವಾ ಪ್ರೆಗ್ನೆನ್ಸಿ ಇದು ಮಾಡ್ತಿರ್ತಾರೆ ಅವ್ರನ್ನ ಎವ್ಯಾಲ್ಯೂಯೇಷನ್ಗೆ ಕಳಿಸಿದ್ರೆ ಏನಾದರೂ ಸ್ಟ್ರಕ್ಚರಲ್ ಪ್ರಾಬ್ಲಮ್ಸ್ ಇದೆಯಾ ಹಾರ್ಟಲ್ಲಿ ಅನ್ನೋದು ಗೊತ್ತಾಗುತ್ತೆ. ಎರಡನೇದು, ಮರ್ಮರ್ಸ್ ಅಥವಾ ಏನು ಕಂಡೀಷನ್ ಇಲ್ಲದೇ ಇದ್ದರೂ ಕೆಲವು ಸತಿ ಮಿಸ್ ಆಗಿ ಬಂದಿರೋವಂಥ ಪೇಷಂಟ್ಸು ಇದ್ದಾರೆ. ಪಾಪ ರುಮ್ಯಾಟಿಕ್ ಹಾರ್ಟ್ ಡಿಸೀಸು ಅಥವಾ ಕಂಜನೈಟಲ್ ಹಾರ್ಟ್ ಡಿಸೀಸ್ ಕೆಲವು ಇರ್ತಾರೆ. ಸೊ ಅವರು ಯಂಗರ್ ಪಾಪ್ಯುಲೇಷನಲ್ಲೇ ಬರೋವಂಥದ್ದು. ಈಗ ರುಮ್ಯಾಟಿಕ್ ಹಾರ್ಟ್ ಡಿಸೀಸು, ಮೈಟಲ್ ಸ್ಟೀನೋಸಿಸ್ ಅಂತ ಏನು ಹೇಳ್ತೀವಿ, ಅದನ್ನು ಇಟ್ಕೊಂಡ್ಬಿಟ್ಟು ಪಾಪ 5 ತಿಂಗಳು 6 ತಿಂಗಳು ಗರ್ಭವತಿಯಾಗಿ ಪ್ರೆಗ್ನೆಂಟ್ ಆಗಿ ಬಂದಿರೋವಂಥದ್ದು. ಹೌದು, ಅವರಿಗೆ ಇನ್ನು ಡೆಲಿವರಿ ಟೈಮಲ್ಲಿ ತುಂಬ ತೊಂದರೆ ಆಗುತ್ತೆ ಅಂತ ಎಮರ್ಜೆನ್ಸಿ PTMCಗಳು ಮಾಡ್ತೀವಿ. ಅಂದರೆ ಬಲೂನಲ್ಲಿ ಆ ವ್ಯಾಲ್ವ್ ಸಣ್ಣ ಆಗಿರೋದನ್ನ ಓಪನ್ ಮಾಡಿ ನೆಕ್ಸ್ಟು ಪ್ರೆಗ್ನೆನ್ಸಿ ಅಥವಾ ಕಂಪ್ಲೀಷನ್ ಆದಮೇಲೆ ಉಳಿದಿದ್ದ ಫಾಲೋಅಪ್ಗಳನ್ನ ಮಾಡ್ಕೊಳ್ತೀವಿ. ಇಂಥದ್ದು ಅಟ್ಲೀಸ್ಟ್ ಒಂದು 5ರಿಂದ 6 ಪೇಷಂಟ್ಗಳನ್ನ ಮ್ಯಾನೇಜ್ಮೆಂಟ್ ಮಾಡಿದ್ವಿ. ಒಂದು ಎರಡನೇದು, ಕಂಜನೈಟಲ್ ಹಾರ್ಟ್ ಡಿಸೀಸಸ್. ಸೊ ಈ ಗರ್ಭವತಿ ಆಗ್ತಾ ಇದ್ದಾಳೆ ತಾಯಿ ಅಂತಂದರೆ ಯೂಶ್ವಲಿ ಹಾರ್ಟ್ ಕಂಡೀಷನ್ ಏನೂ ಸೀರಿಯಸ್ ಆಗಿ ಇರೋವಂಥದ್ದು ಇರಲ್ಲ. ಸೊ ನ್ಯಾಚುರಲ್ಲಿ ಕನ್ಸೆಪ್ಷನ್ ಆಗಿದ್ದರೆ. ಬಟ್ IVF ಅಂತ ಬಂದಾಗ ಸೊ ಈಗ ಏನಾದರೂ ಅನ್ಎಕ್ಸ್ಪ್ಲೈನ್ಡ್ ಹಾರ್ಟ್ ಡಿಸೀಸಸ್ ಕಂಡುಹಿಡಿದೇ ಇರೋಂಥ, ಎಸ್ಪೆಷಲಿ ASD ಅಂದರೆ ಏಟ್ರಿಯಲ್ ಸೆಪ್ಟಲ್ ಡಿಫೆಕ್ಟ್, ಹಾರ್ಟ್ ಒಳಗಡೆ ಚಿಕ್ಕ ಹೋಲ್ ಅಂತ ಏನಿರ್ತೀವಿ, ಅದು ಬಂದು ಯಾರಿಗೂ ಗೊತ್ತಾಗಲ್ಲ. ಈಗ ಆಸ್ಕಲ್ಟೇಟ್ ಮಾಡಿದ್ರೂ ಕ್ಲೀನಾಗಿ ಗೊತ್ತಾಗಲ್ಲ. ಸೊ IVF ಅಂತ ಪ್ಲ್ಯಾನ್ ಮಾಡಿದಾಗ ಒಂದು ಎಕೋ ಸ್ಕ್ಯಾನ್ ಮಾಡಿಸೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಹೇಳ್ಬೋದು. ಥ್ಯಾಂಕ್ ಯು. ಸೊ ಈ ಮೂಲಕ ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ ಅಂದರೆ, ಯಾವುದೇ ಪೇಷಂಟ್ ನಿಮ್ಮ ಕ್ಲಿನಿಕ್ಗೆ ವಾಕಿನ್ ಆಗೋದು ಹಿಸ್ಟ್ರಿ ಟೇಕಿಂಗ್ ಹಾಗೂ ಜನರಲ್ ಎಕ್ಸಾಮಿನೇಷನ್ ಬಹಳ ಮುಖ್ಯ ಆಗುತ್ತೆ. ಅದರಲ್ಲಿ ಯಾವುದೇ ರೀತಿಯಾದಂತಹ ಕಾರ್ಡಿಯೋವ್ಯಾಸ್ಕ್ಯುಲರ್ ಪ್ರಾಬ್ಲಮ್ ಅಂತ ಅನಿಸಿದ್ರೂ ಕೂಡ ಅಂಥವ್ರಿಗೆ ಪ್ರೀ ಪ್ರೆಗ್ನೆನ್ಸಿ ಎವ್ಯಾಲ್ಯೂಯೇಷನ್ ಮಾಡಿ ಆಮೇಲಿಂದ ಮುಂದುವರಿಯೋದು ಒಳ್ಳೆಯದು.